ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಟೌನ್ ಆಸ್ಪತ್ರೆಯ ಆವರಣದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆಯ ಮತ್ತು ಮಾಸಿಕ ಮಧುಮೇಹ ಶಿಬಿರ ಕಾರ್ಯಕ್ರಮವನ್ನು ಆಸ್ಪತ್ರೆ ಮತ್ತು ಲಯನ್ಸ್ ಕ್ಲಬ್ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಶಿಬಿರಾರ್ಥಿಗಳಿಗೆ ಶಾರದಾ ಗಾನ ಲಹರಿಯ ನಾಗರಾಜ ತಂಡ ಮತ್ತು ಗಾಯಕರಾದ ಬ್ರಹ್ಮಚಾರಿ ತಂಡದ ವತಿಯಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಮಾಸಿಕ ಮಧುಮೇಹ ಮತ್ತು ಬಂಜೆತನ ನಿವಾರಣಾ ಶಿಬಿರವನ್ನು ಟೌನ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪರಮೇಶ್ವರ್ ಮತ್ತು ರಾಧಿಕಾ ದೇವಿ ದಂಪತಿಗಳು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ವಿಶೇಷವಾಗಿ ತಿಂಗಳು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮುರಳಿ ಕೃಷ್ಣರವರನ್ನು ಮತ್ತು ಅಂತಾರಾಷ್ಟ್ರೀಯ ಪ್ಯಾರಾ ಕ್ರೀಡಾಪಟು ಸಂತೋಷ್ ರವರನ್ನು ಅಭಿನಂದಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಮುಖ್ಯಸ್ಥೆ ಪೂಜಾ ಚಂದ್ರ, ಮುಖಂಡರಾದ ತಾನಪ್ಪ, ರಾಮಾಚಾರಿ, ನಾಗರಾಜಾಚಾರಿ, ಗಾಯಕರಾದ ಶ್ರೀನಿವಾಸ್, ತಬಲ ಆನಂದ್, ಸಂತೋಷ್, ರಮಣ ಗುರೂಜಿ, ಗಜೇಂದ್ರ, ಟೌನ್ ಆಸ್ಪತ್ರೆಯ ಮೂರ್ತಿ ಕುಮಾರ್, ವೆಂಕಟೇಶ್ ಬ್ರೂಸ್ಲಿ, ಮೋಹನ್ ಕುಮಾರ್, ಗಾಯತ್ರಿ, ಯಾಸಿನ್, ನಾರಾಯಣಸ್ವಾಮಿ ಹಾಗೂ ಮತ್ತಿತರರು ಹಾಜರಿದ್ದರು. ನಾವು ಏನು ಹೊತ್ಕೊಂಡು ಹೋಗೋದು ಏನೇನು ಇಲ್ಲ, ಎಲ್ಲ ಇಲ್ಲಿ ಬಿಟ್ಟು ಹೋಗೋದೆ. ಈ ಬಿಟ್ಟು ಹೋಗೋದನ್ನ ಯಾವ ಥರ ಬಿಟ್ಟು ಹೋಗ್ಬೇಕು, ಯಾವ ಥರ ನಾವು ಬದುಕಬೇಕು, ಯಾವ ಥರ ನಮ್ಮ ಭಗವಂತನ ಒಂದು ಆಶೀರ್ವಾದ, ಅವರ ಒಂದು ಚಿಂತನೆ, ಅವನ ಒಂದು ಗಾನ, ರಾಗ, ತಾಳ ಎಲ್ಲವನ್ನು ಕೇಳಿಸ್ಕೊಂಡು ನೆಮ್ಮದಿಯಿಂದ ನಾವು ಸ್ವಲ್ಪ ದಿನ ಬದುಕಿದ್ರೆ ನಿಜವಾಗ್ಲೂ ಕೂಡ ವರ್ಲ್ಡ್ ಹೆಲ್ತ್ ಡೇಗೆ ಒಂದು ಉದಾಹರಣೆ ಆಗ್ತದೆ. ವರ್ಲ್ಡ್ ಹೆಲ್ತ್ ಡೇ WHO ಹೇಳ್ತದೆ, ಆಬ್ಸೆನ್ಸ್ ಆಫ್ ಇಲ್ನೆಸ್ ಇಸ್ ನಾಟ್ ಅನ್ ಆಬ್ಸೆನ್ಸ್ ಆಫ್ ಇಲ್ನೆಸ್, ಇಟ್ ಇಸ್ ಅ ಪ್ರೆಸೆನ್ಸ್ ಆಫ್ ವೆಲ್ನೆಸ್. ವೆಲ್ನೆಸ್ ಬೇಕು ಅಂದರೆ ನಾವು ಇಟ್ ಇಸ್ ಏನೇನಿದೆ, ಸೋಷಿಯಲ್ ವೆಲ್ನೆಸ್ಸು, ಮೆಂಟಲ್ ವೆಲ್ನೆಸ್ಸು, ಫಿಸಿಕಲ್ ವೆಲ್ನೆಸ್ಸು ಮತ್ತು ಎಮೋಷನಲ್ ವೆಲ್ನೆಸ್, ಭಾವನಾತ್ಮಕ ಚಿಂತನೆಗಳು ನಮ್ಮಲ್ಲಿ ಎದ್ದು ಎಲ್ಲವನ್ನು ಒಳಗೊಂಡು ಫಿಸಿಕಲ್ಲು, ಮೆಂಟಲ್ಲು ಮತ್ತು ಸಾಮಾಜಿಕ ಹಾಗೂ ಎಲ್ಲವನ್ನು ಒಳಗೊಂಡಾಗ ಭಾವನಾತ್ಮಕ ಒಂದು ಚಿಂತನೆ ಬರ್ತದೆ. ಭಾವನಾತ್ಮಕವಾಗಿ ನಾವು ಯಾವಾಗ ಎಲ್ಲರ ಜೊತೆಯಿಂದ ಕೂಡಿ ಕಲಿತು ಬೆರೆತು ಈ ಥರ ಆಡೋದಾಗಲಿ, ಈ ಥರ ಮಾತಾಡೋದಾಗಲಿ, ಈ ಥರ ಒಂದು ಸುಂದರ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ಳೋದಾಗಲಿ ಮಾಡ್ತೀವೋ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಒಳ್ಳೆಯದಾಗ್ತದೆ.
ಆಕಾರದಲ್ಲಿದೆ. ತಲೆಯಲ್ಲಿ ಕೂದಲು ಇಡೀ ಫಾರೆಸ್ಟ್ ಥರ ಇದ್ದಾವೆ, ಮರಗಳು, ಅದರಲ್ಲಿ ಗಾಳಿ, ಅದರಲ್ಲಿ ಕಿವಿಗಳಿದೆ, ಶಬ್ದ ಕೇಳಿಸ್ತದೆ. ಸೂರ್ಯ ಚಂದ್ರನಂತೆ ಕಣ್ಣುಗಳು, ಬೆಳಗಾದ್ರೆ ಸೂರ್ಯ, ರಾತ್ರಿ ಮಲಗಿದ ಚಂದ್ರನಂತೆ ನಿದ್ದೆ ಮಾಡ್ತೀವಿ. ಆಮೇಲೆ ಅದರಿಂದ ಕೇಳಿ ಬಂದರೆ ಒಳ್ಳೆ ಹಾಡು ಹೇಳಲಿಕ್ಕೆ ಗಂಟ ಇದೆ. ಅದು ರೋಡು ಎಲ್ಲ ಹೋಗ್ಲಿಕ್ಕೆ ಒಳ್ಳೆ ನ್ಯಾಷನಲ್ ಹೈವೇ. ಅದು ನಮ್ಮ ಗಂಟಲು ಅದು ಆಡ್ಬೋದು, ಅದರಲ್ಲಿ ಊಟ ಮಾಡ್ಬೋದು, ಅದರಲ್ಲಿ ಪ್ಲಂಬಿಂಗ್ ಸಿಸ್ಟಮ್, ನೀರು ಎಲ್ಲ ಹೋಗ್ತದೆ. ಹಾಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಏನೇನು ಚೆನ್ನಾಗಿ ಕರೆಂಟು, ವಿದ್ಯುತ್ ಎಲ್ಲ ಕಡೆ ಹೋಗ್ಬೇಕು ಅಂದರೆ ಈ ತಲೆಯಿಂದ ಗಂಟ್ಲಿಗೆ ಬಂದು ಅಲ್ಲಿಂದ ಶರೀರ ಎಲ್ಲ ಹೋಗ್ತದೆ. ಹಾಗೆ ಈ ಎದೆ ಭಾಗದಲ್ಲಿ 2 ಬೆಡ್ರೂಮ್ ಇದೆ, 2 ಶ್ವಾಸಕೋಶ ಬೆಡ್ರೂಮ್. ಒಳ್ಳೆ ಗಾಳಿ ಬೇಕು ಅಂದರೆ ಹಾಗಾಗಿ ನಾವು ಒಳ್ಳೆ ಗಾಳಿಯಿಂದ ಸೇವನೆ ಮಾಡಬೇಕು. ಅದು ನಮಗೆ ಒಳ್ಳೆ ತಂಪನ್ನು ನೀಡ್ತಾರೆ. ನಾವು ಉಸಿರಾಡುವ ಒಂದು ಪ್ರವೃತ್ತಿಯನ್ನು ಇಟ್ಕೋಬೇಕು, ಒಳ್ಳೆಯ ಉಸಿರನ್ನು ತಗೋಬೇಕು, ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕಬೇಕು. ಹಾಗೆ ಪ್ರತಿದಿನ ವ್ಯಾಯಾಮ ಮಾಡೋದ್ರಿಂದ ನಮಗೆ ಒಳ್ಳೆಯ ಉಸಿರು ಸಿಗ್ತದೆ, ಒಳ್ಳೆಯ ರಕ್ತ ಸಂಚಾರ ಆಗ್ತದೆ. ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ನಾವು ಕೆಮ್ಮು, ಅಸ್ತಮ, ಅವು ಇವು ಎಲ್ಲ ಕಾಯಿಲೆಗಳು ಹೋಗ್ತವೆ. ಹಾಗೆ ಸ್ವಲ್ಪ ಏನಾದರೂ ಈ ಥರ ಕಾಯಿಲೆಗಳಿದ್ದಾಗ ಈ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿಕೊಂಡು ಪಲ್ಮನಾಲಜಿಸ್ಟ್ ಅವರ ಸಲಹೆಯನ್ನು ತಗೋಬೇಕು. ತಗೊಳ್ಳೋದೇ ಇಲ್ಲ, ಹೋಗೋದು, ಏನೋ ಒಂದು ಕುಡಿಯೋದು, ಅದೇನೋ ಒಂದು ತಿನ್ನೋದು, ಈ ಥರ ಎಲ್ಲ ನಾಟಕ ಮಾಡೋದು ಹಾಗೆ ಉಪಯೋಗಿಸ್ಬೋದು. ಹಾಗೆ ನಮ್ಮ ಹೃದಯ ಭಾಗ, ಹಾರ್ಟ್, ಅಲ್ಲಿ ಅದು ದೇವರ ಮನೆ. ಆ ದೇವರ ಮನೆಯಲ್ಲಿ ನಾವು ಏನೆಲ್ಲ ಯೋಚನೆ ಮಾಡ್ತೀವಿ, ಏನೆಲ್ಲ ಪ್ರಾರ್ಥನೆ ಮಾಡ್ತೀವಿ, ವ್ರತ ಮಾಡಿದ್ರೆ ಆರೋಗ್ಯ ಚೆನ್ನಾಗಾಗ್ತದೆ, ಪ್ರಾರ್ಥನೆ ಮಾಡಿದ್ರೆ ಆತ್ಮ ಪರಿಶುದ್ಧವಾಗ್ತದೆ. ಹಾಗೆ ಒಳ್ಳೆಯ ಮನಸ್ಸು, ಒಳ್ಳೆಯ ಜ್ಞಾನ, ಒಳ್ಳೆಯ ಬುದ್ಧಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ನಮ್ಮ ಹೃದಯ ಒಳ್ಳೆಯದಾಗಬೇಕು. ಪರೋಪಕಾರವನ್ನು ಮಾಡಬೇಕು. ಯಾವತ್ತೂ ಪರೋಪಕಾರವನ್ನು ಮಾಡಬೇಕಾಗಿದ್ದರೆ ನಾವು ಇನ್ನೊಬ್ಬರಿಗೆ ಯಾವಾಗಲೂ ಕೂಡ ಸಹಾಯಕರಾಗಿ ಬೆಳೀಬೇಕು. ಒಬ್ಬ ಮುಖ್ಯ ಶಿಕ್ಷಕನಾದವನು ಬರೇ ಸೈಲಾಕಕ್ಕೆ ಮೀಸಲಾಗಬಾರ್ದು. ಇಡೀ ಶಾಲೆಯನ್ನ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು. ಅದು ಒಬ್ಬ ಹೆಡ್ ಮಾಸ್ಟರ್ ಕೆಲಸ. ಆ ನಿಟ್ಟಿನಲ್ಲಿ ಬಹುಶಃ 33 ವರ್ಷದ ಕೆಲಸದಲ್ಲಿ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ. 92ರಿಂದ ಆರಂಭ ಆಯಿತು. ಆ 92ರಿಂದ ಇದ್ದಂತ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳವರೆಗೂ ಕಾಂಟ್ಯಾಕ್ಟ್ ಇದ್ದಾರೆ. ಯಾಕೆಂದ್ರೆ ವಿದ್ಯಾರ್ಥಿಗಳೇ ನಮ್ಮ ಭವಿಷ್ಯ ಅನ್ಕೊಂಡು ಭಾವಿಸಿ ಬೆಳೆಸಿದ್ದೀವಿ. ಇವತ್ತು ಸಹಿತ ಆ ಎಲ್ಲ ವಿದ್ಯಾರ್ಥಿಗಳು, ಗುಂಜೂರಿನ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ನಮ್ಮ ತಿಂಗಳು ತುಂಬಾ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಅವರು ಓದುವಾಗ ಒಂದಿತ್ತು ಅನ್ನಕ್ಕೂ ಕಷ್ಟ ಇತ್ತು. ಇವತ್ತೆಲ್ಲ ಒಳ್ಳೆ ಪೊಸಿಷನ್ ಇದ್ದಾರೆ. ಅವ್ರಿಗೆ ಯಾವತ್ತೂ ನಾವು ಹೇಳಿದ್ದೆ ಸೊಸೈಟಿಗೆ ಏನಾರ ಮಾಡಿ. ಯಾಕಂದ್ರೆ ನಾಳೆ ನೀವು ಬೆಳೆದ ಮೇಲೆ ಯಾರೋ ಒಂದು ಬಡಬಗ್ಗರಿಗೂ ಒಂದು ಶಾಲೆನ ಆಯ್ಕೆ ಮಾಡಿ ಒಂದೆರಡು ಸಹಾಯ ಮಾಡಿ ಅಂದಾಗ ಆ ಗುಂಜೂರಿನ ಸುಮಾರು ವಿದ್ಯಾರ್ಥಿಗಳು ಇವತ್ತು ತಿಂಗಳು ಶಾಲೆಗೆ ಹೆಲ್ಪ್ ಮಾಡಿದ್ದಾರೆ. ಇಲ್ಲಿ ತಿಂಗಳು ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ನಮ್ಮ ಮುಂದೆ ಇದ್ದಾರೆ. ಅವ್ರಿಗೆ ಗೊತ್ತಿರೋದು ನಮ್ಮ ಶಾಲೆ ಬಗ್ಗೆ ಹೇಗಿದೆ ಅಂತ. ಎಲ್ಲ ರೀತಿಯ 7 ಅಪಾರ್ಟ್ಮೆಂಟ್ ಮನಸ್ಸನ್ನು ಗೆದ್ದಿದ್ದೀವಿ ನಾನು ಪ್ರತಿ ಕಡೆ ಅದು ಹೇಳೋದು. ನಾವು ಆನೆಸ್ಟಿ ಇಟ್ಕೊಂಡ್ರೆ ಖಂಡಿತ ಅದು ಅಪಾರ್ಟ್ಮೆಂಟ್ ಅವ್ರ ಬಗ್ಗೆ ಹೇಳ್ತಾರೆ, ಅವ್ರು ದೂರ ಉಳಿತಾರೆ ಅಂತ. ಖಂಡಿತ ಇಲ್ಲ. ನಾರ್ತ್ ಇಂಡಿಯನ್ಸ್ಗೆ ಆನೆಸ್ಟ್ ಇತ್ತು ಅಂದ್ರೆ ಅದು ನಮ್ಮ ಶಾಲೆನೇ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. 7 ಅಪಾರ್ಟ್ಮೆಂಟ್ ಅವರು ತಿಂಗಳು ಶಾಲೆಗೆ ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಒಂದೇ ಕಾರಣ, ಯಾಕಂದ್ರೆ ನಾವು ಅವ್ರು ಏನೇ ಕೊಟ್ಟರು ನೇರವಾಗಿ ಮಕ್ಕಳಿಗೆ ತಲುಪಿಸ್ತೀವಿ. ಅದು ನಮ್ಮ ಖುಷಿ, ಮಕ್ಕಳಿಗೂ ಒಂದು ಖುಷಿ ಆಗುತ್ತೆ. ಇಷ್ಟೆಲ್ಲ ಸಿಗುತ್ತೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ. ಇದು ಹೊಗಳಿಕೆ ಅಲ್ಲ, ನಮ್ಮ ಶಾಲೆಯ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ಲಿ ಅದು ಇದು ಹೇಳ್ಬಹುದು ಅನ್ನೋದು. ನಮ್ಮ ಸ್ಕೂಲ್ ಮಕ್ಕಳು ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. 4 ವರ್ಷವೂ 5 ರೂಪಾಯಿ ಖರ್ಚು ಕೊಡಲಿಲ್ಲ, ಎಲ್ಲವನ್ನ ಕೊಟ್ಟಿದ್ದೀವಿ. ವರ್ಷಕ್ಕೆ 3 ಬ್ಯಾಗ್ ಇರ್ಬೋದು, ಟ್ರ್ಯಾಕ್ ಸೂಟ್ ಇರ್ಬೋದು, ಪ್ರತಿಯೊಂದು ಕೊಟ್ಟಿದ್ದೀವಿ. ಇಂಥದ್ದು. ಯಾಕಂದ್ರೆ ಇದಕ್ಕೆ 80 ಭಾಗ ಕಂಪನಿ ತುಂಬಾ ಸಹಾಯ ಮಾಡಿದೆ. ಆ ಕಂಪನಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ಜೊತೆಗೆ ಆ
ಸಹಾಯ ಮಾಡಿದ ಎಲ್ಲರನ್ನ ಈ ಸಂದರ್ಭ ನೆನೆಸ್ಕೊಂಡು ನನಗೊಂದು ಪುಟ್ಟ ಅವಕಾಶ ನನಗೆ ಕೊಟ್ಟರು. ಬಹುಶಃ ಫೋನ್ ಮೇಲೆ ಫೋನ್ ಬರ್ತಾ ಇದೆ, ಕ್ಷಮೆ ಇರಲಿ, ಮತ್ತೊಮ್ಮೆ ಸಿಗ್ತೀನಿ. ನನಗಿಂತ ಅವಕಾಶ ಕೊಟ್ಟಿದ್ದಕ್ಕೆ ಪರಮೇಶ್ ಸರ್ ಹಾಸ್ಪಿಟ್ಲ್ ಇನ್ನೂ ಚೆನ್ನಾಗಿ ಬೆಳೀಲಿ, ಅವ್ರ ನಗುದೇ ಅವ್ರ ಆಸ್ತಿ. ಯಾಕಂದ್ರೆ ಎಲ್ಲರೂ ಸಮಾಧಾನವಾಗಿ ಮಾತಾಡ್ತಾರೆ ಅಂತ ಡಾಕ್ಟರ್ಗೆ ಹೆಚ್ಚಾಗಬೇಕು. ಪೂಜಾ ಮಾಡೋದ್ರ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ. ಲಯನ್ಸ್ ಕ್ಲಬ್ ತುಂಬಾ ಕೆಲಸ ಮಾಡುತ್ತೆ. ಕರೋನಾ ಟೈಮಲ್ಲಿ ಯಾರು ಹೆಲ್ಪ್ ಮಾಡ್ತಿರೋ ಅಂಥ ಟೈಮಲ್ಲಿ ಸುಮಾರು ಒಂದು 10 ಜನ ನಾವು ಸರ್ಜಾಪುರ ಕಡೆಯಿಂದ ಚಿಕ್ಕಮಗಳೂರು, ಮೈಸೂರು ಅಲ್ಲೆಲ್ಲ ಹೋಗಿದ್ದಾಗ ಪೂಜಾ ಮೇಡಮ್ ಮತ್ತೆ ರಮೇಶ್ ಸರ್ ಅವರೇ ಹೆಲ್ಪ್ ಮಾಡಿದ್ದಾರೆ. ಅವೆಲ್ಲನೂ ಈಗ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರದ್ದು ಒಳ್ಳೆ ವಿಷಯದಲ್ಲಿ ಪದಕಗಳನ್ನು ಗೆಲ್ತಾ ಇದ್ದಾರೆ. ಅವರು ಪರವಾಗಿ ಎಲ್ಲರೂ ಧನ್ಯವಾದಗಳು ತಿಳಿಸ್ತಿದ್ದೀವಿ. ಹಾಗೆ ಈಗ ಇವತ್ತು ವಿಶ್ವ ಆರೋಗ್ಯ ದಿನ. ಹಾಗೆಯೇ ಇಲ್ಲಿ ಪರಮೇಶ್ ಅವರು ಹೇಳ್ತಾ ಇದ್ರು ಎಲ್ರಿಗೂ ಆರೋಗ್ಯವಾಗಿರಲಿ ಅಂತ. ಅವರೊಂದು ಖಾಸಗಿ ಆಸ್ಪತ್ರೆ ನಡೆಸ್ತಾ ಈಗ ಏನು ಸರ್ಕಾರಿ ಆಸ್ಪತ್ರೆಗಳು ಮಾಡ್ತಾ ಇದ್ದಾರೋ ಆ ಫೆಸಿಲಿಟೀಸ್ ಎಲ್ಲನೂ ಇಲ್ಲಿ ಸುತ್ತಮುತ್ತಲಿರುವಂತಹ ಹಳ್ಳಿಗಳಿಗೆ ಮತ್ತೆ ಸರ್ಜಾಪುರ ಗ್ರಾಮಸ್ಥರಿಗೆ ನೀಡ್ತಾ ಇದ್ದಾರೆ. ಎಲ್ಲರೂ ಏನದು ಖಾಸಗಿ ಆಸ್ಪತ್ರೆಯಲ್ಲಿ ದುಡ್ಡು ಮಾಡಕ್ಕೆ ನೋಡ್ತಾ ಇದ್ದಾರೆ ಅಂದ್ರೆ ಇವರು ಆರೋಗ್ಯನ ಮತ್ತೆ ಜನಗಳು ಸಂಪಾದನೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಹೀಗೆ ಬಹಳ ಕಾರ್ಯಕ್ರಮ ಮಾಡ್ತಾ ಇರಲಿ. ರಮೇಶ್ ಡಾಕ್ಟರ್ ಜಿ ಅವರು ಹಮ್ಮಿಕೊಂಡಿದ್ದಾರೆ. ಆರೋಗ್ಯವು ನಮಗೆ ಚೆನ್ನಾಗಿರಬೇಕು, ಎಲ್ಲರೂ ಒಟ್ಟಿಗೆ ಸದಾಕಾಲ ಜೀವಂತವಾಗಿ ನೋವುಗಳಿಲ್ಲದೆ ನೆಲವಿನಿಂದ ಸಂತೋಷದಿಂದ ಬಾಳಬೇಕು ಅನ್ನೋದೇ ಅವರ ಆಸೆ. ಅದಕ್ಕೆ ನಾವು ಎಲ್ಲ ಕಡೆ ಕಂಡಿರುತ್ತೇವೆ. ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಮಾನವರಾಗಿರ್ಬೋದು, ನಮ್ಮಲ್ಲಿ ಅಂತರಾತ್ಮದ ಹಿಂದೆ ಸಂತೋಷ ಉಂಟಾದಾಗ ಅದಷ್ಟೇ ಕಥೆಯ ಒಂದು ಹಾಡು, ಗಾನ, ಸಂಗೀತ ಎಲ್ಲವೂ ನಮ್ಮ ಬಾಯಲ್ಲಿ ಬರ್ತಾ ಇರುತ್ತೆ. ಅದೇ ನೋವಾದಾಗ ಏನೂ ಇಲ್ಲ, ಮೌನವಾಗಿರುತ್ತೆ. ಮೌನವೇ ನಮಗೆ ಅನಾರೋಗ್ಯವನ್ನು ತಂದುಕೊಡುತ್ತೆ. ಸದಾ ಈ ತರ ಭಜನೆ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿ, ನೀವು ಹಾಡಿ ಸಂತೋಷವಾಗಿರ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೆ. ಥ್ಯಾಂಕ್ ಬಾಲ್ಯ, ಯೌವನ, ವಿದ್ಯಾರ್ಥಿ, ಈ 3 ಸ್ಟೇಜ್ ಇದೆ.
ಈ 3 ಟೇಜ್ನ ನಮಗೆ ಪರಿಚಯ ಮಾಡ್ಕೋಬೇಕು. ಬಾಲ್ಯದಲ್ಲಿ ಹೆಂಗಿರ್ತೀವಿ, ಯವನ ಬರುತ್ತೆ ಹೆಂಗಿರ್ತೀವಿ, ಈ ಯವನ ಆದ್ಮೇಲೆ ಮುಜಾಕ್ ಬರುತ್ತೆ. ಈ ಸ್ಟೇಜಲ್ಲಿ ನಾವು ಏನು ಅರ್ತ್ಕೋಬೇಕು ಅಂದರೆ, ನಾವು ಈಗ ಬಾಲ್ಯ ಬಂತು, ಯವನ ಬಂತು, ಮುಜಾಕ್ ಬಂತು, ಈ 3 ಸ್ಟೇಜ್ ಹೋಗ್ತಕ್ಕಂಥ ಕಾಲ ಬಂದಿದೆ. ಅದರಿಂದ ಏನು ಮಾಡಬೇಕು ಅಂದರೆ, ನಾವು ಪ್ರತಿಯೊಂದು ಸಮಯನೂ ನಾವು ಕಾಲಾವಕಾಶ ಇಸ್ಕೋಬೇಕು. ಏನಂದರೆ ಒಂದು ಸಮಯ, ಒಂದು ಸೆಕೆಂಡ್ ಹೋಗಿದ್ದು ಬರೋದಿಲ್ಲ. ಅಂದರೆ ನಾವು ಸಾಯೋದಂದ್ರೇನು, ಹುಟ್ಟೋದಂದ್ರೇನು, ಏನು ತಗೊಂಬರ್ತೀವಿ, ಏನು ಎತ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಒಂದು ಸೆಂಟೆನ್ಸ್ನ ಪೂರ್ತಿ ಅರ್ತ್ಕೋಬೇಕು. ಅರ್ತ್ಕೊಂಡು ಅವಾಗ ನಮ್ಮ ಕಾಯಿಲ ಕಸಂಡ ಎಲ್ಲ ದೂರ ಆಗುತ್ತೆ. ಯಾಕಂದರೆ ಚಿಂತೆನೇ ನಮಗೆ ಕಾಯಿಲೆ ಆಗುತ್ತೆ. ಒಂದು ಸೆಕೆಂಡಿಗೆ ಒಂದು ಕಣ್ಣಲ್ಲಿ ಹೊಡಿತಕ್ಕಂಥ ಚೈತನ್ಯ ಯಾವ್ಯಾವುದ್ರ ಮೇಲೆ ಹೋಗುತ್ತೆ, ಹೆಂಗೆ ನಮ್ಗೆ ಕಾಯಿಲೆಗಳು ಬರುತ್ತೆ, ಹೆಂಗೆ ಸಂತೋಷ ಬರುತ್ತೆ ಅಂತಕ್ಕಂಥ ಭಾವನೆಗಳನ್ನ ಅರ್ತ್ಕೋಬೇಕು. ಆನಂದ ಬರುತ್ತೆ. ಅಂದರೆ ಕಣ್ಣಲ್ಲಿರ್ತಕ್ಕಂಥ ದೃಷ್ಟಿಗಳೇ ನಮ್ಮ ಕಾಯಿಲೆಗಳಿಗೆ ಆಸ್ಪತ್ರೆಗಳಾಗ್ತಾ ಇರೋದು. ಮನೆಯಲ್ಲಿ ಒಬ್ರು ಯಜಮಾನರಾದ್ರೆ ಪ್ರತಿಯೊಂದು ಸೆಕೆಂಡೂ ಎಲ್ರಿಗೂ ಬುದ್ಧಿ ಹೇಳಬೇಕು. ಕತ್ಕೊಂಬಂದ್ರೆ ಸರಿ ಮಗನ ಅನ್ನೋದಲ್ಲ, ಯಾಕೋ ಬೇವರ್ಸಿ ನನ್ನ ಮಗನೇ ಕತ್ಕೊಂಬಂದೆ, ಇಂಥ ಕೆಲಸ ಮಾಡಬೇಡ ಅಂತಕ್ಕಂಥ ಭಾವನೆಗಳು ಮನೆಯಲ್ಲಿ ಉಂಟಾಗಬೇಕು. ಅವಾಗ ಮನೆ ಏನಾಗುತ್ತೆ ಅಂದರೆ ಸ್ವರ್ಗ ಆಗುತ್ತೆ. ಆ ಸ್ವರ್ಗನೇ ನಮ್ಗೆ ಆರೋಗ್ಯ. ಇನ್ನೇನು ಬೇರೆ ಭೂಮಿ, ಈ ಮೂರು ಅಂದರೆ ಸೃಷ್ಟಿ ನಿಯಮ 1, ಹಣ, ಭೂಮಿ ಇವು ನಮಗೆ ಶಾಶ್ವತವಲ್ಲ. ಶಾಶ್ವತವಾಗಿರ್ತಕ್ಕಂಥ ಚೈತನ್ಯ ನಮ್ಮಲ್ಲಿ ಇದೆ. ಯಾವುದಿದೆ? ಹೋಗ್ತಾ ಇದೆ, ಬರ್ತಾ ಇದೆ. ಅದಿಲ್ಲ ಅಂದರೆ ಸತ್ತೋಗ್ತೀವಿ.